ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸಿ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಶಿವರಾಮೇಗೌಡರು ಹೇಳ್ತಾರೆ, ಇದನ್ನೆಲ್ಲ ಹೆಂಗೆ ಕಂಡುಹಿಡಿದೆ ಚೆಲುವರಾಜ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಚೆಲುವ ಹೇಳ್ತಾನೆ, ಇದೆಲ್ಲ ನಂದೇನು ಇಲ್ಲ ಗೌಡ್ರೆ, ಎಲ್ಲ ನನ್ನ ಮಗಳು ಬುದ್ಧಿವಂತಿಕೆ ಅಂತ ಚೆಲುವ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಹೊರಗಡೆಯಿಂದ ವಿನಂತಿ ಹಾಗೆ ಸಾವಿತ್ರಿ ಒಳಗಡೆ ನಡೆಯೋದನ್ನು ನೋಡ್ತಾ ಇರಬೇಕಾದ್ರೆ ಸಾವಿತ್ರಿ ಅವರು ಹೇಳ್ತಾರೆ, ಲೇ ವಿನಂತಿ, ಒಳಗಡೆ ಏನು ದೊಡ್ಡದಾಗಿ ನಡೆಯಂಗದೆ, ಬಾರೆ ಹೋಗೋಣ ಅಂತ ಕರೀತಾರೆ. ಅವ್ವ ತಾಯಿ, ಅಲ್ಲಿ ರಾಮಾಯಣ ನಡೀಲಿ ಇಲ್ಲ ಮಹಾಭಾರತನೇ ನಡೀಲಿ, ಆಮೇಲೆ ಅತ್ತೆ ಮೇಲೆ ಇರೋ ಕೋಪನ ಕೊತ್ತಿ ಮೇಲೆ ತೋರಿಸಿದ್ರು ಅನ್ನೋಂಗೆ ನಮ್ಯಾಕೆ ತೋರಿಸಿದ್ರೆ ಏನ್ ಮಾಡಿ ಸುಮ್ಕೆ ನಿಂತ್ಕೋ ಅಂತ ವಿನಂತಿ ಹೇಳ್ತಾರೆ. ಏನು ಆಗಕ್ಕಿಲ್ಲ ಕಣೆ, ಹತ್ರದಿಂದ ನೋಡಿ ಕಣ್ಣು ತುಂಬ್ಕೊಳ್ಳೋಣ ಬಾರೆ ಅಂತ ವಿನಂತಿ ಕೈ ಎಳ್ಕೊಂಡು ಒಳಗಡೆ ಕರ್ಕೊಂಡ್ಬರ್ತಾರೆ ಸಾವಿತ್ರಿ ಅವರು. ಏನವ ಇದಲ್ಲ, ಸರಿಯಾಗಿ ಸ್ವಲ್ಪ ಬಿಡಿಸಿ ಹೇಳವ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಮಾವಯ್ಯ, ಇವರು ಡೂಪ್ಲಿಕೇಟ್ ಕೀನ ಮಾಡ್ಕೊಂಡು ಲಾಕರ್ನ ಓಪನ್ ಮಾಡಿದ್ರು, ಅದರಲ್ಲಿ ಅವ್ರಿಗೆ ಏನು ಸಿಕ್ತೆ ಒದ್ದಾಡ್ತಾ ಇದ್ರು. ಆವಾಗಲೇ ನನಗೆ ಇವ್ರು ಏನೋ ಮಾಡೋಕೆ ಹೊಂಟಾರಂತ ಅನುಮಾನ ಬಂತು. ಅದನ್ನ ಅಟ್ಟಿ ಒಳಗೆ ವಿಷಯ ಹೇಳಿದ್ರೆ ಫೈಲ್ ಮಾತ್ರ ಉಳಿಸೋದಿಕ್ ಸಾಧ್ಯ, ಅಪರಾಧಿನ ಹಿಡಿಯಕ್ಕೆ ಆಗಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪನಿಗೆ ಫೋನ್ ಮಾಡಿದೆ ಅಂತ ವಿದ್ಯೆ ಹೇಳ್ತಾರೆ. ವಿದ್ಯೆ ಫ್ಲ್ಯಾಶ್ ಬ್ಯಾಕ್ನ ಹೇಳೋಕ್ಕೆ ಶುರು ಮಾಡ್ತಾರೆ. ಚೆಲುವರಾಜ್ಗೆ ಕಾಲ್ ಮಾಡಿಬಿಟ್ಟು ವಿದ್ಯೆ ಅವರು, ಅಪ್ಪ ಅದೇನಾಯಿತು ಅಂದರೆ ಅಂತ ಸುಭಾಷ್ ಬಗ್ಗೆ ಲಾಕರ್ ಎಲ್ಲ ಓಪನ್ ಮಾಡಿದ್ದು ಅಲ್ಲೆಲ್ಲ ಚೆಕ್ ಮಾಡಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ವಿದ್ಯಾ ಇಲ್ಲಿ ಆಯ್ತಾ ಇರೋದು ನೋಡಿದರೆ ಶಾನೆ ಹೆದರಿಕೆ ಆಯ್ತೈತೆ ಕಣಪ್ಪ ಅಂತ ಹೇಳಿರ್ತಾರೆ. ಆಗ ಚೆಲುವ ಅವ್ರು ಫೋನಲ್ಲಿ ಹೇಳ್ತಾರೆ, ಮಗಳೇ ಭಯಪಡಬೇಡ, ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದಾಗಕ್ಕಿಲ್ಲ, ನಮ್ಮ ಜೊತೆ ನ್ಯಾಯ ನೀತಿ ಧರ್ಮ ಅದೇ, ಯಾರು ಏನೇ ಮಾಡಿದ್ರು ಅಧರ್ಮ ಗೆಲ್ಲೋದಕ್ಕೆ ನಾನು ಬಿಡಕ್ಕಿಲ್ಲ, ನೀನು ಧೈರ್ಯವಾಗಿರು ಅಂತ ಸಾಂತ್ವನ ಹೇಳಿರ್ತಾರೆ ಚೆಲುವರಾಜ್. ಆಗ ಶಿವರಾಮೇಗೌಡರು ಮುಂದೆ ವಿದ್ಯವ್ರು ಹೇಳ್ತಾರೆ, ಕಳ್ತನ ಆಗಿದ್ದು ಗೊತ್ತಾಗಿದ್ದ ತಕ್ಷಣ ಇಂಥವ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇದನ್ನ ಸಾಕ್ಷಿ ಸಮೇತನ ಹಿಡಿದ್ರೆ ಮುಂದೆ ಇಂಥವ್ರಿಂದ ತೊಂದರೆ ಬರಕಿಲ್ಲ ಅಂತ ಕೂಡ ನಾನು ಯೋಚನೆ ಮಾಡಿದೆ. ಹೆಂಗೋ ನನ್ನ ಮಗಳು ನನ್ನ ಹತ್ರ ಹೇಳ್ಬಿಟ್ಟು ಅವಳ ಭಾರನ ಅವಳು ಕಳ್ಕೊಂಡ್ಬಿಟ್ಲು, ಆದ್ರೆ ಫೈಲ್ ವಿಚಾರ ಹೇಳಿದಾಗ ಇದರಲ್ಲಿ ಕಾಣದ ಕೈಗಳ ಕೈವಾಡ ಇದೆ ಅಂತ ಗೊತ್ತಾಯ್ತು. ಇದನ್ನ ನನ್ನೊಬ್ಬನ ಕೈಲಿಂದ ಬಗೆಹರಿಸೋದು ಆಗಕ್ಕಿಲ್ಲ ಅಂತ ನನಗೆ ಗೊತ್ತಾಯ್ತು ಅಂತ ಚೆಲುವರಾಜ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರ್ತಾರೆ. ಆವಾಗ ನಮ್ಮ ಚಿಕ್ಕಪ್ಪನ ಮಗ ರಮೇಶನ್ ಸಹಾಯ ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ. ಆಗ ರಮೇಶ್ ಅವ್ರನ್ನ ಕರೆದ್ಬಿಟ್ಟು ಹೇಳಿರ್ತಾರೆ, ಚೆಲುವರಾಜ್ ನೀನೇ ನನಗೆ ಸಹಾಯ ಮಾಡಬೇಕು ರಮೇಶಣ್ಣ ಅಂತ ಕೇಳಿರ್ತಾರೆ. ಆ ಸುಭಾಸ ಯಾರನ್ನ ಭೇಟಿ ಮಾಡಿದ್ದಾನೆ, ಇಲ್ಲಿ ಗಂಟೆ ಯಾರ ಜೊತೆಗೆ ಮಾತಾಡಿದಾನೆ ಅಂತ ತಿಳ್ಕೊಂಡು ಬಂಡವಾಳ ಸಮೇತ ಬಯಲಾಗ್ಬಿಡುತ್ತೆ. ಮೊದಲು ಆ ಕೆಲಸ ಮಾಡ್ತೀನಿ ಅಂತ ರಮೇಶ್ ಹೇಳಿದಾಗ ಚೆಲುವರಾಜ್ ಹೇಳ್ತಾರೆ, ಫಸ್ಟ್ ಆ ಕೆಲಸ ಮಾಡೋಣ ಅಂತ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದ್ಬಿಟ್ಟು ಶಿವರಾಮೇಗೌಡರಿಗೆ ಹೇಳ್ತಾರೆ. ರಮೇಶ್ ಅವರು, ಗೌಡ್ರೆ, ಈ ಸುಭಾಷ್ನ ಕಾಲಿಸ್ಟ್ ತೆಗ್ದಾಗ ಅವರು ರಜನಿ ಜೊತೆ ಮಾತಾಡಿದ್ದು ಕನ್ಫರ್ಮ್ ಆಯ್ತು, ಜೊತೆಗೆ ಅವ್ರನ್ನ ಎದುರಿಸ್ಬಿಟ್ಟು ಮೆಸೇಜ್ ಮಾಡಿರೋದು, ಅವ್ರ ಜೊತೆಗಿರೋ ಫೋಟೋಗಳನ್ನ ರಮೇಶಣ್ಣ ಅದನ್ನೆಲ್ಲ ಇವ್ರಿಗೆ ಕೊಡು ಅಂತ ಚೆಲುವ ಹೇಳ್ತಾರೆ. ಗೋವಿಂದ ಅವರು ಕಾಲಿಸ್ಟ್ನ ಚೆಕ್ ಮಾಡ್ಬಿಟ್ಟು ಎಂತ ಕೆಲಸ ಮಾಡಿದ್ಯೋ, ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಆಗ ಚೆಲುವ ಹೇಳ್ತಾರೆ, ಚಿಕ್ಕ ಬೀಗ್ರೆ, ನೀವು ಇಷ್ಟಕ್ಕೆ ಬೈದ್ಬಿಟ್ರೆ ಹೆಂಗೆ, ಹಸಿ ಇರ್ರಿ, ಎಲ್ಲ ಸಾಕ್ಷಿ ಇದ್ಮೇಲೆ ಹಿಡಿದು 4 ಬಿಡೋದ್ ಬಿಟ್ಟು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಯಾಕೆ ಮಾಡ್ಬೇಕಾಗಿತ್ತು, ಏನಾದ್ರೂ ಈ ಫೈಲಲ್ಲಿ ಇರೋ ವಿಚಾರ ಆಚೆಗೆ ಬಂದಿದ್ರು ನಾವ್ ಏನ್ ಮಾಡೋದಿತ್ತು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಮುನ್ನ ಕಣ್ ತಪ್ಪಿಸಿ ತಗೊಂಡೋಗಿದ್ರೆ ಯಾರ್ ಜವಾಬ್ದಾರಿ ಅಂತ ಬೈತಾರೆ ಶಿವರಾಮೇಗೌಡರು. ಆಗ ಪೊಲೀಸ್ ರಮೇಶ್ ಅವ್ರು ಹೇಳ್ತಾರೆ, ಅದು ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಗೌಡ್ರೆ ದುಡ್ಡು ಮತ್ತೆ ಫೈಲ್ ಜೊತೆ GPS ಟ್ರ್ಯಾಕರ್ನ ಅಳವಡಿಸಿದ್ವಿ, ಅದನ್ನ ಅವ್ರು ಎಲ್ಲಿಗೆ ತಗೊಂಡೋಗಿದ್ರು ಅವ್ರ ಲೊಕೇಶನ್ನ ನಾವು ಟ್ರ್ಯಾಕ್ ಮಾಡ್ತಾ ಇದ್ವಿ. ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಬಂದ್ಬಿಟ್ಟು ರಮೇಶ್ ಅವರು ಹೇಳ್ತಾರೆ, ವಿದ್ಯಾ, ನಾನ್ ಕಣವ ನಿಮ್ಮ ರಮೇಶ್ ಚಿಕ್ಕಪ್ಪ ಮಾತಾಡ್ತಾ ಇರೋದು, ನಾನಿವಾಗ ನಮ್ಮ ಕಡೆ ಹುಡುಗನ್ನ ಈಗಲೇ ನಿಮ್ಮ ಮನೆಗೆ ಕಳಿಸ್ತೀನಿ, GPS ಕೊಡ್ತಾರೆ, ಅದನ್ನ ತಗೊಂಡು ಅದು ಯಾರಿಗೂ ಕಾಣ್ದಂಗೆ ದುಡ್ಡು ಮತ್ತೆ ಫೈಲ್ ಒಳಗಡೆ ಇಟ್ಬಿಡು. ಸರಿ ಚಿಕ್ಕಪ್ಪ ಅಂತ ಫೋನ್ನ ಕಟ್ ಮಾಡ್ತಾರೆ. ಪೊಲೀಸ್ ರಮೇಶ್ ಕಡೆ ಇರೋ ವ್ಯಕ್ತಿ ಬಂದ್ಬಿಟ್ಟು ಆ GPS ಕೊಟ್ಟಿದ ತಕ್ಷಣನೇ ವಿದ್ಯಾ ಅದನ್ನ ತಗೊಂಡೋಗ್ಬಿಟ್ಟು ಫೈಲು ಮತ್ತೆ ದುಡ್ಡಿನ ಮಧ್ಯೆ ಇಟ್ಬಿಡ್ತಾರೆ. ಈ ಕಡೆ ಚೆಲುವ ಹೇಳ್ತಾರೆ, ಅಷ್ಟೇ ಅಲ್ಲ ಗೌಡ್ರೆ, ನಿಮ್ಮನ್ನ ಕಣ್ ತಪ್ಪಿಸ್ಬಿಟ್ಟು ಆ ದುಡ್ಡನ್ನ ಹಾಗೆ ಫೈಲನ್ನು ಫ್ರೆಂಡ್ ಜೊತೆ ಕಳ್ಸಿದ್ಮೇಲೆ ನಾವು ಟ್ರ್ಯಾಕರ್ನಿಂದ ಫಾಲೋ ಮಾಡಿದ್ವಿ, ಮತ್ತೆ ಬೆಟ್ಟಯ್ಯ ಆ ಫೈಲ್ನ ಇಸ್ಕೊಂಡ್ ನೋಡಿ ಹೊತ್ತಿಗೆ ಈ ಶಿವರಾಮೇಗೌಡನ ಅಧ್ಯಾಯ ಅಂತ್ಯ ಅಂತ ಹೇಳಿರೋದನ್ನ ಶಿವರಾಮೇಗೌಡರಿಗೆ ಹೇಳ್ತಾರೆ ಚೆಲುವ. ಈ ಕಡೆ ನೋಡಿದ್ರೆ ಬೆಟ್ಟಯ್ಯ ಹಾಗೆ ರಜನಿ ಏನು ಗೊತ್ತಿಲ್ಲದೆ ಇರೋ ತರ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾರೆ. ಫೈಲು ಮತ್ತೆ ದುಡ್ಡು ಅಲ್ಲೇ ಬಿಟ್ಬಿಟ್ಟು ನಿಮ್ಮ ಮಟ್ಟಿಗೆ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ನಾವು ಲಾಕ್ ಮಾಡ್ಕೊಂಡ್ವಿ ಅಂತ ಹೇಳ್ತಾರೆ ಚೆಲುವ. ಬೆಟ್ಟಯ್ಯ ಬರೋ ದಾರಿಗೆ ಕಲ್ಗಳನ್ನ ಇಟ್ಬಿಟ್ಟು ಗಾಡಿ ಸ್ಟಾಪ್ ಆಗ್ಬಿಡುತ್ತೆ, ಅದನ್ನ ನೋಡ್ಬಿಟ್ಟು ಯಾರೋ ಅಲ್ಲಿ ಕಲ್ಲಿಟ್ಟಿರೋದು ಅಂತ ಬೆಟ್ಟಯ್ಯ ಹೇಳ್ತಾರೆ. ಅಷ್ಟೊತ್ತಿಗೆ ಚೆಲುವ ಬಂದ್ಬಿಟ್ಟು ಬೆಟ್ಟಯ್ಯನ ಕತ್ತಿನ ಪಟ್ಟಿ ಹಿಡಿದು ಎಳಿತಾರೆ. ಯಾರೋ ನೀನು ನನ್ ಕತ್ತಿನ ಪಟ್ಟಿ ಯಾಕೋ ಹಿಡ್ಕೊಂಡಿದ್ಯಾ ಅಂತ ಬೆಟ್ಟಯ್ಯ ಕೇಳ್ತಾರೆ. ಹೆಣ್ಣನ್ನ ಮುಂದ್ಗುಟ್ಟೆ ಬಿಟ್ಕೊಂಡು ಏನೆಲ್ಲ ಆಟ ಆಡ್ತಾ ಇದೀಯ ಅಂತ ನಮಗೂ ಸಂದಾಗ ಗೊತ್ತದೆ. ಚೆಲುವ ಹೇಳಿದಾಗ ಗಾಬರಿ ಆಗ್ಬಿಟ್ಟು ಬೆಟ್ಟಯ್ಯ ಹೇಳ್ತಾರೆ, ನೋಡು ನೀನ್ ತಪ್ಪು ಮಾಡ್ತಾ ಇದೀಯಾ, ಮರ್ಯಾದೆಯಿಂದ ಬಿಟ್ರೆ ಸರಿ ಅಂತ ಹೇಳ್ತಾರೆ. ಬಿಡ್ತೀನಿ ರಮೇಶಣ್ಣ ಬಾ ಇಲ್ಲಿ ಅಂತ ಹೇಳಿ ಪೊಲೀಸರು ಹಾಗೆ
ಬಂದ್ಬಿಟ್ಟು ರಜನಿನ ಹಿಡ್ಕೊಳ್ತಾರೆ. ಆಗ ಚೆಲುವ ಹೇಳ್ತಾರೆ, ನಿಮ್ಮನ್ನ ಎಲ್ಲಿಗೆ ಬಿಡ್ಬೇಕು ಅಲ್ಲಿಗೆ ಬಿಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ಇವ್ರನ್ನ ಬೀಗ್ರ ಅಟ್ಟಿತವ ಕರ್ಕೊಂಡೋಗಿ ಫೈಲು ಮತ್ತೆ ದುಡ್ಡಿನ ಜೊತೆಗೆ ಇವ್ರನ್ನೂ ಸಮೇತ ಅಲ್ಲಿ ಒಪ್ಸೋಣ, ಹೊರಡೋಣವ ಸೌಕರ್ಯ ಅಂತ ಹೇಳ್ತಾರೆ ಚೆಲುವ. ಎಲ್ಲ ಫ್ಲಾಶ್ ಬ್ಯಾಕ್ನ ತಿಳ್ಕೊಂಡ ಶಿವರಾಮೇಗೌಡರು ರಜನಿನ ನೋಡ್ಬಿಟ್ಟು ಹೇಳ್ತಾರೆ, ಅದು ಸರಿ ಇವ್ರು ಯಾರು ಅಂತ ಕೇಳ್ತಾರೆ. ಸುಭಾಷ್ನಿಗೆ ಇವಳು ಹೆಂಗ್ ಸಿಕ್ಕಿದ್ಲು ಅಂತ ಕೇಳ್ತಾರೆ. ಆಗ ರಮೇಶ್ ಹೇಳ್ತಾರೆ, ಇವಳು ಬೆಟ್ಟಯ್ಯನ ಪಬ್ಬಲ್ಲಿ ಕೆಲಸ ಮಾಡೋಳು ಗೌಡ್ರೆ. ಇಲ್ಲಿಗೆ ಬರೋ ದೊಡ್ಡ ದೊಡ್ಡ ಶ್ರೀಮಂತರನ್ನ ಬಲಿಗೆ ಹಾಕೊಂಡು ಅವರ ಪರ್ಸನಲ್ ಫೋಟೋನ ಹಾಗೆ ವಿಡಿಯೋನ ತೆಗೆದ್ಬಿಟ್ಟು ಅವ್ರ ಕಾರ್ಯ ಸಾಧಿಸ್ಕೊರೋದು ಅವ್ರ ಕೆಲಸ ಅಂತ ಹೇಳ್ತಾರೆ ರಮೇಶ್. ನಮ್ಮ ಮಂಡ್ಯದಲ್ಲಿ ಇವಳಿಂದ ಶಾನೆ ಜನ ಮೋಸ ಹೋಗಿದ್ದಾರೆ ಕೊಡ್ರಿ ಅಂತ ಹೇಳ್ತಾರೆ. ಇವಳ ಮೇಲೆ ಸುಮಾರಷ್ಟು ಸ್ಟೇಷನ್ಗಳಲ್ಲಿ ಬೇಕಾದಷ್ಟು ಕಂಪ್ಲೇಂಟ್ಗಳಿವೆ ಅಂತ ರಮೇಶ್ ಹೇಳ್ತಾರೆ. ಸರಿ ಗೌಡ್ರೆ, ನಾವು ಇವ್ರ ಮೇಲೆ ಕಾನೂನು ರೀತಿಲಿ ಏನ್ ಕ್ರಮ ತಗೋಬೇಕು ತಗೋತೀವಿ. ಮಟ್ಟಿಯಿಂದ ಯಾರಾದ್ರೂ ಬಂದು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಇನ್ನೂ ಕೇಸ್ ಸ್ಟ್ರಾಂಗ್ ಆಗುತ್ತೆ ಗೌಡ್ರೆ ಅಂತ ರಮೇಶ್ ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಸರಿ ಈ ಕಾರ್ಯಕ್ರಮ ಮುಗಿದ್ಮೇಲೆ ಗೋವಿಂದ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳ್ತಾರೆ. ಬೆಟ್ಟಯ್ಯನ ನೋಡ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ, ಏನ್ ಹೇಳ್ದೆ ನೀನು ಬೀಳೋ ಟೈಮ್ ಶುರು ಅಂತ ಹೇಳ್ದೆ ತಾನೆ, ಬಿದ್ದೋರು ಯಾರು ಬೆಟ್ಟ ಅಂತ ಕೇಳ್ತಾರೆ. ಆಗ ಜನರು ಸೇವೆ ಮಾಡ್ತಾ ಅವ್ರ ಮನ್ಸ್ ಗೆದ್ದು ನಾನು ಮೇಲಕ್ ಬರೋ ದಾರಿ ಆರಿಸ್ಕೊಂಡೆ, ಆದ್ರೆ ನೀನು ಅನ್ಯಾಯದ ದಾರಿಲಿ ಮುಂದಕ್ ಬರಕ್ ನೋಡ್ದೆ, ಅದಕ್ಕೆ ಅದ್ಯಾವ್ರು ನಿನಗೆ ಸರಿಯಾಗಿ ಬ್ರೇಕ್ ಆಗ್ತಾ ನೋಡು ಅಂತ ಹೇಳ್ತಾರೆ ಶಿವರಾಮೇಗೌಡರು. ನೀನ್ ಆಯ್ಕೆ ಮಾಡಿರೋದು ನಿನ್ ದಾರಿಗ್ ಬಲ, ಹೋಗಿ ನಿಂದೇನಾಯ್ತೋ ಅನ್ಭವ್ಸು, ಒಂದು ಕ್ಷಣ ಇಲ್ಲಿ ನಿಂತ್ಕೋಬೇಡ, ರಮೇಶಣ್ಣ ಹೇಳ್ಕೊಂಡು ಹೋಗೋ ಅವ್ರನ್ನ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸುಭಾಷ್ನ ನೋಡ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ, ಅನ್ನ ತಿಂದು ಮನೆಗೆ ಕನ್ನ ಹಾಕ್ಬಿಟ್ರಲ್ಲ ನೀವೆಲ್ಲ ಮನುಷ್ಯ ಅಂತ ಕೇಳ್ತಾರೆ. ನನಗಿಂತ ನಂಬಿಕೆ ದ್ರೋಹ ಮಾಡೋದಕ್ಕೆ ನಿಮ್ಗೆಲ್ಲ ಹೆಂಗ್ ಮನ್ಸ್ ಬಂತು ಅಂತ ಕೇಳ್ತಾರೆ. ಇಲ್ಲ ಭಾವ, ನಿಮಗೆ ಮೋಸ ಮಾಡ್ಬೇಕಂತ ಖಂಡಿತವಾಗ್ಲೂ ನಾವ್ ಈ ಕೆಲಸ ಮಾಡಿಲ್ಲ ಭಾವ, ಅವ್ರು ಹೇಳ್ದಂಗೆ ಕೇಳದೆ ಹೋದ್ರೆ ನ್ಯೂಸ್ ಚಾನಲ್ಗೆ ಹೋಗ್ಬಿಡ್ತೀನಂತ ಎದುರಿಸ್ಬಿಟ್ಲು. ಅದಕ್ಕೆ ಆ ಫೈಲು ದುಡ್ಡು ಕೊಟ್ಟಂಗ್ ಮಾಡಿ ಸಾಕ್ಷಿ ಸಮೇತ ಅವಳನ್ನ ಪೊಲೀಸರಿಗೆ ಹಿಡ್ಕೊಡೋಣ ಅಂತ ಮಾಡಿದ್ದು ಅಂತ ಈಶ್ವರಿ ಹೇಳ್ತಾರೆ. ದೇವ್ರ ದಯೆ, ಈ ಕೆಲಸವ ನಮ್ಮ ಮುದ್ದು ಸೊಸೆ ಮಾಡಾಳೆ ಆಟೆ ಅಂತ ಈಶ್ವರಿ ಹೇಳ್ತಿದ್ದಾಗೆ ಶಿವರಾಮೇಗೌಡರಿಗೆ ಕೋಪ ಬಂದ್ಬಿಟ್ಟು, ಮುಚ್ಚು ಬಾಯ, ಇನ್ನು ನಿನ್ನ ಬೂಟಾಟಿಕೆ ಮಾತನ್ನ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ಯಾ. ಆಗ ಸುಭಾಷ್ ಹೇಳ್ತಾರೆ, ದೊಡ್ಡಪ್ಪ ಏನೋ ಗೊತ್ತಿಲ್ದಲ್ಲೇ ತಪ್ಪು ಮಾಡ್ಬಿಟ್ಟು ಅದು ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊತಾರೆ. ಆಗ ಈ ಕಡೆ ನೋಡಿದರೆ ಈಶ್ವರಿ ಅವರು ಬಂದ್ಬಿಟ್ಟು ಹೇಳ್ತಾರೆ, ಬಾವಾ ನನ್ನನ್ನು ಕ್ಷಮಿಸ್ಬಿಡು, ಮಗನ ಉಳಿಸ್ಕೊಳಕ್ಕೋಸ್ಕರ ಹಂಗೆಲ್ಲ ತಪ್ಪು ಮಾಡಿಬಿಟ್ಟೆ, ಇನ್ನೊಂದು ಸಲ ಈ ಥರ ತಪ್ಪು ಮಾಡೋಕ್ಕಿಲ್ಲ, ತಪ್ಪಾಯ್ತು ಬಾವಾ ಅಂತ ಕೇಳ್ಕೊತಾರೆ. ನೀವು ಈ ಥರ ಮೋಸ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ, ಎಷ್ಟು ದಿನದಿಂದ ಈ ಥರ ಸಂಚು ಹೂಡಿದ್ರಿ ನೀವು, ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ನೋಡ್ರಿ ಗೋವಿಂದ ಅವರಿಗೆ ಕೋಪ ಬಂದ್ಬಿಟ್ಟು, ಏನು ಎಷ್ಟು ದಿವಸದಿಂದ ಹೊಂಚಾಗ್ತಿದ್ದೆ ನೀನು ಈ ಕೆಲಸ ತಿನ್ನಬೇಕು ಅಂತ, ಉಂಡು ಮನೆಗೆ 2 ಬಗಿತಾ ಇದೆಯಾ ನೀನು ಅಂತ ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಆಗ ಈಶ್ವರಿ ಅವರು ಬಂದ್ಬಿಟ್ಟು, ಬಿಡ್ರಿ ಯಾಕೆ ಹೊಡಿತೀರಾ ಅಂತ ಅಡ್ಡ ತಡಿತಾಳೆ. ನೀನೇನಾರ ಅಡ್ಡ ಬಂದೆ ಅಂದ್ರೆ ಮತ್ತೆ ಈ ಅಟ್ಟಿಯಿಂದ ಹೊರಗೆ ಕಳಿಸ್ಬಿಡ್ತೀನಿ, ಈ ತಂಟೆಗೆ ನೀನು ಬರಬಾರ್ದು ಅಂತ ಗೋವಿಂದ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಚಿತ್ರ ಅವ್ರು ಹೇಳ್ತಾರೆ, ಅಪ್ಪ ಹೊಡಿಬೇಡಪ್ಪ ಅಂತ ಹೇಳ್ತಿದ್ದಾಗೆ ನೀನು ಸುಮ್ಮನೆ ನಿಂತ್ಕೋಬೇಕಷ್ಟೇ, ನೀನು ಸುಮ್ಮನೆ ನಿಂತ್ಕೊಂಡಿಲ್ಲ ಅಂದರೆ ನಿನಗೂ 2 ಬೀಳ್ತವೆ ಅಂತ ಗೋವಿಂದ ಹೇಳ್ತಾರೆ. ಚಿತ್ರ ಮತ್ತೆ ಹೇಳ್ತಾರೆ, ತಮ್ಮನ್ನು ಉಳಿಸ್ಕೊಳಕ್ಕೋಸ್ಕರ ತಪ್ಪು ಮಾಡಿಬಿಟ್ವಿ ದೊಡ್ಡಪ್ಪ, ನಮ್ಮನ್ನು ಕ್ಷಮಿಸ್ಬಿಡು ಅಂತ ಬೇಡ್ಕೋತಾರೆ. ಶಿವರಾಮೇಗೌಡರು ಅವ್ರ ಮಾತನ್ನು ಕೇಳ್ದಲೇ ಸುಮ್ಮನೆ ಸೈಲೆಂಟಾಗಿ ನಿಂತುಬಿಡ್ತಾರೆ ಬೈತಾ. ಈ ಕಡೆ ನೋಡಿದ್ರೆ ನನ್ನ ಸೊಸೆ ಏನೇ ಕಷ್ಟ ಬಂದ್ರೂ ನಿಭಾಯಿಸ್ಕೊಂಡು ಎಂಥ ಅಡೆತಡೆ ಬಂದ್ರೂ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ಅವಳ ಮೇಲೆ ಅಪವಾದ ಬರಂಗೆ ನೀವು ಮಾಡ್ತೀರಂದರೆ ನೀವು ಎಷ್ಟರ ಮಟ್ಟಿಗೆ ಇರಬೇಡ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದೆಲ್ಲ ಆಗ್ತಾ ಇರೋದನ್ನು ನೋಡಿಕೊಂಡು ವಿನಂತಿ ಹಾಗೆ ಸಾವಿತ್ರಿ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ನೋಡ್ರಿ ಚೆಲುವ ಅವ್ರು ಹೇಳ್ತಾರೆ, ಈಗೆಲ್ಲ ಮುಗ್ದೋಯ್ತಲ್ಲ, ಯಾಕೆ ಯೋಚನೆ ಮಾಡ್ತೀರಾ ಬಿಡಿ, ಇನ್ನು ಫೈಲು ದುಡ್ಡು ಎಲ್ಲ ಕೈ ಸೇರೈತಲ್ಲ ಅಂತ ಅನ್ನುತ್ತಾ ಹೇಳ್ತಾರೆ. ನನ್ನ ಕಡೆ ನೋಡ್ರೆ ಗೋವಿಂದ ಅವರು ಸಹಿಸೋಕ್ಕಾಗದೆ ಮಗ ಈ ಥರ ಕೆಲಸ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ಅವ್ನು ಕತ್ತಿನ ಪಟ್ಟೆ ಹಿಡ್ಕೊಂಡು ನೀನು ಮನೇಲಿ ಒಂದು ಕ್ಷಣ ಇರಬಾರ್ದು, ಮನೆಯಿಂದ ಆಚೆಗೆ ನಡಿ ಅಂತ ಅಂದ್ಬಿಟ್ಟು ಮನೆಯಿಂದ ಆಚೆ ತಂದು ಅವನ್ನ ಎತ್ತಿ ಬಿಸಾಕ್ಬಿಡ್ತಾರೆ. ಹೋಗ್ತಾ ಇರು ನೀನು ಮನೆಗೆ, ಕಾಲೇ ಇಡಬೇಡ ಅಂತ ಹೇಳಿ ಅಲ್ಲಿಂದ ಗೋವಿಂದ ಅವರು ಹೊರಟ್ಬಿಡ್ತಾರೆ. ಮತ್ತು ಈ ಕಡೆ ನೋಡಿದರೆ ಈಶ್ವರಿ ಅವರು ಎಷ್ಟು ಕ್ಷಮೆ ಬೇಡಿದ್ರೂ ಕೇಳೋಕ್ಕಿಲ್ಲ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಏನೇ ಇವಾಗ ನಿನಗೆ ಕಷ್ಟ ಬಂದೈತಂತ ನನ್ನ ಮಗನ ಕಾಲು ಹಿಡಿಯಂಗೈತೆ, ಇದೆಲ್ಲ ತಪ್ಪು ಮಾಡೋಕ್ಕಿಂತ ಮುಂಚೆ ನಿನಗೆ ಇದೆಲ್ಲ ನಿನ್ನ ತಲೆಗೆ ಬರಲಿಲ್ವಾ, ಅರಿವಾಗಲಿಲ್ವಾ ನಿನಗೆ ಅಂತ ಭದ್ರ ಅಜ್ಜಿ ಕೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಈ ಥರ ಮೋಸ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಹೆಂಗೋ ನನ್ನ ಸೊಸೆ ನನ್ನ ಘನತೆ ನನ್ನ ಗೌರವ ಎಲ್ಲ ಕಾಪಾಡಿಬಿಟ್ಲು, ಅವಳನ್ನೇ ನಾನು ಅನುಮಾನ ಮಾಡಿಕೊಂಡು ತಿಳಿದ್ಬಿಟ್ಟೆ, ಅವಳಿಗೆ ಅನ್ಬಾರ್ದು ಮಾತು ಅಂದ್ಬಿಟ್ಟೆ ಅಂತ ಕ್ಷಮೆನ ಕೇಳ್ತಾರೆ ಶಿವರಾಮೇಗೌಡರು. ಆಗ ವಿದ್ಯಾವರು ಹೇಳ್ತಾರೆ, ಅಯ್ಯೋ ಮಾವಯ್ಯ ಇದು ನನ್ನ ಕರ್ತವ್ಯ ಐತಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಇದ್ರಾಗೆ ನೀವು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ವಿದ್ಯೆ ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಇದೆಲ್ಲ ನಿನ್ನ ದೊಡ್ಡ ಗುಣ ಕಣವ,
ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.